ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ರಸ್ತೆ ಶಾಂತಿನಗರ ಗ್ರಾಮದಲ್ಲಿ ಹೆಚ್ಚು ದಲಿತ ಕುಟುಂಬಗಳೇ ವಾಸವಾಗಿದ್ದು, ಈ ಗ್ರಾಮಕ್ಕೆ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಮಾಡಲು ಜಾಗವನ್ನು ಮಂಜೂರು ಮಾಡಿಕೊಡಬೇಕು ಎಂದು ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಇದೀಗ ಗ್ರಾಮಸ್ಥರೇ ಜಾಗವನ್ನು ಗುರುತು ಮಾಡಿ ಈ ಜಾಗದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಿಕೊಡಬೇಕು ಎಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದು, ಇಂದು ಸ್ಥಳಕ್ಕೆ ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ರೇವಣ್ಣ ಅವರು ಭೇಟಿ ನೀಡಿ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಜಾಗಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿ ನಿರ್ಮಾಣ ಮಾಡಿಕೊಡುತ್ತೇವೆ ಎಂಬ ಭರವಸೆ ನೀಡಿದರು. ನಾವೆಲ್ಲ ಬದ್ದಿ ಬಡವರು ಮಕ್ಕಳನ್ನ ಅಲ್ಲಿ ಕರ್ಕೊಂಡೋಗಿ ಎಲ್ಲೂ ಫಂಕ್ಷನ್ ಮಾಡಕ್ ಆಗಲ್ಲ. ಇಲ್ಲಿನ ಸಮಸ್ಯೆಗಳನ್ನ ನೋಡಿದ ತಹಶೀಲ್ದಾರ್ ಅವರು, ಇಷ್ಟೊಂದು ಅವ್ಯವಸ್ಥೆ ಇದ್ದರೂ ಅಧಿಕಾರಿಗಳು ಯಾಕಿಷ್ಟು ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದಾರೆ, ಈ ಸಮಸ್ಯೆಯನ್ನ ಪೌರಾಯುಕ್ತರ ಗಮನಕ್ಕೆ ತಂದು ಬಗೆಹರಿಸಲು ತಿಳಿಸುತ್ತೇನೆ ಎಂದು ಹೇಳಿದರು. ಸರ್, ಇವರೆಲ್ಲ ಕುತ್ಕೊಂಡು ಹುಡುಕಾಡ್ಕೊಂಡು ಜಾಗ ಬೇಕು ಇವ್ರು ಹುಡುಕಾಡೋದು. ಈಗ ಗೌರ್ಮೆಂಟ್ ಇದೆ, ಸರ್ಕಾರ ಇದೆ, ಜಿಲ್ಲಾಡಳಿತ, ನಗರಸಭೆ ಇದೆ, ಎಲ್ಲದೂ ಇದೆ. ಇವ್ರು ಕೆಲಸ ಬಿಟ್ಕೊಂಡು ಇವ್ರು ಹುಡ್ಕಾಡ್ಬೇಕು. ಯಾಕೆ ನಮಗೆ ಬೇಕು ಅಂತೇಳಿ ಇವ್ರು ಹುಡ್ಕಾಡೋಂಥ ಪರಿಸ್ಥಿತಿ ಆಗಿದೆ. ಆಫೀಸರ್ಸ್ ಹೋದ್ರೆ ಯಾವುದೋ ಡಾಕ್ಯುಮೆಂಟ್ಸ್ ಕೊಡಲ್ಲ, ಅಲ್ಲೆಲ್ಲಿದೆ ಇಲ್ಲಿದೆ ನೆಗ್ಲಿಜೆನ್ಸ್ ಸುತ್ತು. ಅದಕ್ಕೆ ನಾನೇ ಬಿಟ್ಟು ಆಯ್ತಪ್ಪ ನೀವೇ ಓಡಾಡ್ಕೊಂಡು ಮಾಡಿ ಒಂದು ತಿಂಗಳು ರಜೆ ಹಾಕೊಂಡು ಇದರಿಂದ ಸುತ್ತಿದ್ದಾರೆ. ಇನ್ನಾರು ಮುಂದಕ್ಕಾದ್ರೂ ಸ್ವಲ್ಪ ಎಲ್ಲ ಅವ್ರಿಗೆ ಅನುಕೂಲ ಆಗಲಿ. ರೋಡ್ ಮಾಡ್ಸೋಣ, ಅನುಕೂಲ ಆಗುತ್ತೆ. ನನ್ನ ಕಡೆ ನಾನು ಹಾಕ್ತೀನಿ ಡಿ ಸಿ ಅವ್ರಿಗೆ, ಕಮಿಷನರ್ಗೂ ಮಾತಾಡ್ತೀನಿ. ನೀರು ಬರಬೇಕಾದ್ರೆ ನೋಡಿದ್ರೆ ಇವತ್ತರೊಳಗೆ ಇಲ್ಲ ನಾಳೆ ಸುಮ್ಮನೆ ಬೇಕಾದ್ರೆ ನೀವು ಹೋಗ್ತಾ ಇಲ್ಲಿ ನೀರು ಬರೋ ಟೈಮ್ ಸುಮ್ಮನೆ ಒಂದು ವಿಸಿಟ್ ಹಾಕಿ ಕಾಣಿಸ್ಬಿಡಿ. ಇವತ್ತು ಒಳಗಿರೋ ಜಾಗ ಅದು ನಮ್ಗೆ ಅದೇ ಅಂತಲ್ಲ ಮೇಡಮ್, ಎಲ್ಲಾರು ಒಂದು ಮಾಡಕ್ಕೆ ವ್ಯವಸ್ಥೆ ಮಾಡ್ಕೊಡಿ. ಜಾಗ ಅವ್ರಿಲ್ಲ ಅಂದ್ರೆ ನಾವು ಮಾಡ್ತೀವಿ ಅಷ್ಟೇ. ಗ್ರಾಮಕ್ಕೆ ಒಂದು ಅಂಬೇಡ್ಕರ್ ಸಮುದಾಯ ಭವನ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ, ಚರಂಡಿ ವ್ಯವಸ್ಥೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಮನವಿ ಸಲ್ಲಿಸಿದರೂ ಸಹ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಆದ್ದರಿಂದ ತಹಶೀಲ್ದಾರ್ ಅವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಚರಂಡಿಗಳು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಗುಂಡಿಗಳು ಎಲ್ಲ ಫುಲ್ ಅಂಡರ್ಗ್ರೌಂಡ್ ಅಂಡ ಬ್ಲಾಕ್, ಚರಂಡಿ ನೀರು ಬರಂಗಿಲ್ಲ. ಕುಡಿಯೋ ನೀರು ನೋಡಿದ್ರೆ ಬರೀ ಗೊಚ್ಚೆ. ಎಷ್ಟು ಹೇಳಿದ್ರು ಬರ್ತಾ ಇಲ್ಲ. ಬೀಗ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಹೇಳೋದು ಹೋಗೋದು ಬರೀ. ಎಷ್ಟಂತ ಕೇಳಿದ್ರು ಮಾಡಕ್ ಹೋಗಲ್ಲ. ಇಲ್ಲಿ ಅಂಬೇಡ್ಕರ್ ರಸ್ತೆ ಶಾಂತಿನಗರದಿಂದ ಮಾತಾಡ್ತಿರೋದು. ಇಲ್ಲಿ ನಮ್ಮ ಸೌಲಭ್ಯ ಏನಾಗಿದೆ ಅಂದ್ರೆ ತುಂಬಾನೇ ಕೆಟ್ಟೋಗಿದೆ. ಇಲ್ಲಿ ಯಾವ ಅಧಿಕಾರಿಗಳು ಬಂದ್ರು ನೆಟ್ಟಿಗೆ ಯಾವ ಸೌಲಭ್ಯನೂ ಇಲ್ಲಿ ಕೊಡ್ತಿಲ್ಲ. ಹೇಳ್ಬೇಕಂದ್ರೆ ಒಂದ್ ಒಳ್ಳೆ ಕುಡಿಯೋ ಶುದ್ಧ ನೀರ್ ಸಿಗ್ತಿಲ್ಲ. ಮತ್ತೆ ಚರಂಡಿ ಅಂತ ಮಾಡ್ತಾರೆ, ಆ ಚರಂಡಿ ನೀರ್ ಪಾಸ್ ಆಗೋ ವ್ಯವಸ್ಥೆ ಮಾಡಿಲ್ಲ. ಹೆಂಗೆ ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ಅಂದ್ರೆ, ಈ ಒಂದು ಶಾಂತಿನಗರದಲ್ಲಿ ಇಷ್ಟೊಂದು ಜನ ಇದೀವಿ ನಾವು, ಎಷ್ಟು ಕಾಯಿಲೆಗಳಿಗೆ ತುತ್ತಾಗ್ತಿದೀವಿ ಅಂದ್ರೆ ಇಲ್ಲಿ ಚರಂಡಿ ಸರಿ ಇಲ್ದಲೆ ಸೊಳ್ಳೆಗಳಿಂದ ಪ್ರತಿ ಮನೇಲೂ ಕಾಯಿಲೆಗಳು ಶುರು ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ಇದು ರೋಡು ಹೆಂಗಾಗಿದೆ ಅಂತ. ಚರಂಡಿ ಫುಲ್ ಒಂದ್ ಸೈಡ್ ಮುಚ್ಚೆ ಬಿಟ್ಟಿದ್ದಾರೆ, ಅದನ್ನ ಇದ್ ಮಾಡ್ತಿಲ್ಲ. ನಮಗೊಂದು ಏನಾದ್ರು ಫಂಕ್ಷನ್ ಮಾಡ್ಬೇಕಂದ್ರೆ ಹತ್ರ ಯಾವುದೇ ರೀತಿ ಭವನ ಇಲ್ಲ. ನಮಗೆ ಇಲ್ಲೊಂದು ಒಳ್ಳೆ ಒಂದು ಭವನ ಬೇಕು, ಮತ್ತೆ ಶುದ್ಧ ಕುಡಿಯಕ್ ನೀರ್ ಬೇಕು. ಇಲ್ಲಿ ಬಿಡೋ ನೀರಲ್ಲಿ ಎಷ್ಟು ಗಲೀಜ್ ಬರುತ್ತೆ ಅಂದ್ರೆ ಅದು ಮನುಷ್ಯರು ಸಮೇತ ಕುಡಿಯಕ್ ಆಗೋದಿಲ್ಲ, ಅಷ್ಟು ಇದಾಗಿ ಬರ್ತಾ ಇದೆ. ಮತ್ತೆ ರಸ್ತೆನೂ ಅಷ್ಟೇ, ನೆಟ್ಟಿಗೆ ಒಂದ್ ಕಡೆ ರಸ್ತೆನೂ ಇಲ್ಲ. ಯಾವ ಕಡೆ ಹೋಗ್ಬೇಕನ್ನೋದು ಗೊತ್ತಿಲ್ಲ. ಎಷ್ಟೋ ಬೈಕುಗಳು ಸ್ಕೂಟಿಗಳು ಬಂದು ಇಲ್ಲಿ ಚರಂಡಿಯಲ್ಲಿ ಬಿದ್ದಿರೋ ಉದಾಹರಣೆಗಳು ಇದಾವೆ. ತುಂಬಾ ಪೆಟ್ಟು ಮಾಡ್ಕೊಂಡಿರೋ ಅಂತ ಉದಾಹರಣೆಗಳು ಇದಾವೆ. ಆದ್ರೆ ನಮಗಿಲ್ಲಿ ಎಲ್ಲದೂ ಗಲೀಜೆ, ಯಾವುದು ಸುಧಾರಣತೆ ಇಲ್ಲ. ನಮಗೆ ನೀರು ಶುದ್ಧ ಇಲ್ಲ. ನೀರಲ್ಲಿ ಎರೆಹುಳ ಬರುತ್ತೆ, ನೀರು ಅದನ್ನ ನೋಡೋಕ್ಕೆ ಆಗಲ್ಲ. ನೀರು ಚೆನ್ನಾಗಿಲ್ಲ. ನಮಗೆ ಒಂದು ಫಂಕ್ಷನಿಗೆ ಜಾಗನೂ ಇಲ್ಲ,
ಏನಿಲ್ಲ, ಮಕ್ಕಳಿಗೆ ಹಾಸ್ಪಿಟ್ಲು ಮನೆ ಇದೇ ತಿರ್ಗೋದಾಗುತ್ತೆ. ಆದರೆ ಬರ್ತಾರೆ, ಸೊಳ್ಳೆ ಇದೆಯಾ, ಸೊಳ್ಳೆ ಈ ಥರ ಇದ್ದರೆ ಸೊಳ್ಳೆ ಬರ್ದಲ್ಲೇ ಇರುತ್ತಾ? ಸೊಳ್ಳೆ ಬಂದೇ ಬರುತ್ತೆ. ಅವ್ರು ಕ್ಲೀನ್ ಮಾಡಿದ್ರೆ ನಮಗೆ ಯಾಕೆ ಸೊಳ್ಳೆ ಬರುತ್ತೆ? ಚರಂಡಿನ ಮುಚ್ಚಿ ಹೋಗ್ತಾರೆ, ಕಟ್ತೀವಿ ಅಂತ ಬರ್ತಾರೆ, ಚರಂಡಿ ಮುಚ್ಚಿ ಹೋಗ್ತಾರೆ. ಇದೇ ಮಾಡ್ತಾಯಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಯಾರಿಗೆ ಕೇಳಬೇಕು? ಯಾರೂ ಬರಲ್ಲ. ಅವ್ರಿಗೆ ಬೇಕಾಗಿದ್ದ ಟೈಮಿಗೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಅಷ್ಟೇ ಅವ್ರು ಮಾಡ್ತಾ ಇರೋದು. ರಸ್ತೆ ಶಾಂತಿನಗರ ನಿವಾಸಿಗಳು ಮಾತಾಡೋದು ಪ್ರತಾಪ್ ಅಂತ ಹೇಳಿ. ನಮ್ಮದು ಬೇರೆ ಏನು ಬೇಡಿಕೆ ಇರಲಿಲ್ಲ. ನಮ್ಮದು ನೀರಿನ ಶುದ್ಧಗಂಗಾ ನೀರಿನ ಘಟಕ ಬೇಕಿತ್ತು ಮತ್ತು ಅಂಬೇಡ್ಕರ್ ಭವನ ಬೇಕಿತ್ತು. ಇವತ್ತು ತಹಸೀಲ್ದಾರು ಬಂದು ನಮ್ಮ ಏರಿಯಾ ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿ ನಾವು ಹೇಳಿದ ಮಾತಿಗೆ ಸ್ಪಂದಿಸಿ ನಾನು ಇದೊಂದು ಕೆಲಸ ಮಾಡಿಕೊಡ್ತೀನಿ ಮತ್ತು ಮುಂದಾಳತ್ವ ತೊಗೊಂಡಿದ್ದಾರೆ. ಈ ಮನವಿನ ಬೇಗ ನಮಗೆ ನೀರಿನ ಘಟಕ ಮತ್ತು ಅಂಬೇಡ್ಕರ್ ಭವನ ಮಾಡಿಕೊಡ್ಬೇಕಾಗಿ ತಹಸೀಲ್ದಾರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಅಂಬೇಡ್ಕರ್ ಭವನ ರಸ್ತೆ ಹಾಗೂ ಶಾಂತಿನಗರ ನಿವಾಸಿಗಳು ನಾವು ಇವತ್ತು ತಹಸೀಲ್ದಾರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಬಂದಿದ್ದು ನಮ್ಮ ಏರಿಯಾ ಎಲ್ಲ ವಿಸಿಟ್ ಮಾಡಿದ್ದಾರೆ. ನಮಗೆ ಬೇಕಾಗಿರುವ ಸಿದ್ಧಗಂಗಾ ಹಾಗೂ ಅಂಬೇಡ್ಕರ್ ಭವನ ಭಾರಿ ನೀಡಿದೆ. ಅದೇ ಕಾರಣದಿಂದ ನಮಗೆ ಜಾಗ ಇಲ್ಲ, ಇಲ್ಲಿ ಮೇನ್ ಜಾಗ ಇಲ್ಲ. ಆ ಜಾಗನ ಹುಡುಕಿ ನಮಗೆ ಒಂದು ಸಿದ್ಧಗಂಗಾ ಮತ್ತು ಅಂಬೇಡ್ಕರ್ ಭವನ ಕಟ್ಟಿಸ್ಕೊಡ್ಬೇಕು. ಹಾಗೂ ತಹಸೀಲ್ದಾರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು ಬಂದಿರೋದ್ರಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳು.